ನಾಳೆ ನಮ್ಮ ಮನೆಯವ್ರ ಬರ್ತಡೇ ಇತ್ತು ಅಲ್ವಾ, ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಶಾಪಿಂಗ್ಗೆ ಹೋಗಿದ್ವಿ. ಮೊದಲಿಗೆ ನಾವು ಬಟ್ಟೆ ತಗೋಬೇಕು ಅಂತ ಶಾಪಿಂಗ್ ಶುರು ಮಾಡಿದ್ವಿ. ಅಲ್ಲಿಗೆ ಹೋಗಿ ಬರ್ತಡೇಗೆ ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ನೋಡ್ಕೊಂಡು ಇಷ್ಟ ಆಗಿದ್ದನ್ನ ಪರ್ಚೇಸ್ ಮಾಡ್ಕೊಂಡು ಶಾಪಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ತೆ ಇವರು ಬಟ್ಟೆ ತಗೊಳ್ಳಿ ಅಂತ ಅಂದ್ರೆ ಯಾವತ್ತೂ ಬಟ್ಟೆ ತಗೊಳ್ಳೋದೇ ಇಲ್ಲ, ಯಾರಾದ್ರೂ ಕೊಡ್ಸಿದ್ರೆ ಮಾತ್ರ ತಗೊಳ್ಳೋದು. ಯಾರಾದ್ರೂ ಅಂದ್ರೆ ಅವ್ರ ಅಮ್ಮ ಅಥವಾ ನಾನ್ ಕೊಡ್ಸಿದ್ರೆ ಮಾತ್ರನೇ ಅವ್ರು ತಗೊಳ್ಳೋದು. ಮತ್ತೆ ದಾರಿ ಮಧ್ಯೆ ನನ್ ಮಗಳಿಗಂತೂ ಫುಲ್ಲು ನಿದ್ದೆ. ಪಾಪ ಅವಳನ್ನ ಹೆಂಗಪ್ಪ ಮನೆ ಕರ್ಕೊಂಡು ಹೋಗೋದು ಅಂತ ನನಗಂತೂ ಯೋಚನೆ ಆಗ್ಬಿಟ್ಟಿತ್ತು. ಫೈನಲ್ ಅವಳಿಗೆ ಮನೆ ಕರ್ಕೊಂಡು ಹೋದೆ. ಮತ್ತೆ ನಮ್ಮ ಮನೆಯವರಿಗೋಸ್ಕರ ನಾನು ಒಂದು ಕಸ್ಟಮೈಸ್ ಆಗಿ ಒಂದು ಗಿಫ್ಟ್ ನ ರೆಡಿ ಮಾಡಿಸಿದ್ದೆ. ಅದು ಹೆಂಗಿದೆ ಅಂತ ನನಗಂತೂ ನೋಡಕ್ಕೆ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ. ಆ ಗಿಫ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಂಗೆ ನಾವು ಅಲ್ಲಿಂದ ನಮ್ಮ ಮತ್ತೆ ಮನೆ ಕಡೆ ಹೋದ್ವಿ. ಯಾಕಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ನಾವು ಅಲ್ಲೇ ಮಾಡೋಣ ಅಂತ ಹೇಳಿ, ಯಾಕಂದ್ರೆ ಅಲ್ಲಿಗೆನೆ ಅವ್ರ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಹೇಳಿದ್ರು. ಫೈನಲ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ರು. ಮತ್ತೆ ಇನ್ನೂ ಸ್ವಲ್ಪ ಜನ ಬರ್ಬೇಕಾಗಿತ್ತು, ಏನೋ ಕಾರಣಗಳಿಂದ ಅವ್ರಿಗೆ ಯಾರಿಗೂ ಬರಕ್ ಆಗ್ಲಿಲ್ಲ. ಆದ್ರೂ ಕೂಡ ಫೋನ್ ಮಾಡಿ ಎಲ್ಲರೂ ವಿಶ್ ಮಾಡಿದ್ರು. ಸೊ ಬಂದಿರೋರ್ ಜೊತೆ ಕೇಕ್ ಕಟ್ ಮಾಡಿ ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಹಂಗೇನೆ ನಾನ್ ತಂದಿರೋ ಗಿಫ್ಟ್ ಕೂಡ ನಾನು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅದನ್ನ ನೋಡಿ ಅವರು ಕೂಡ ತುಂಬಾನೇ ಖುಷಿ ಆದ್ರು. ಹಂಗೇನೆ ಅವ್ರ ಫ್ರೆಂಡ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಮಾಡ್ಸಿರೋದು ಅಂತ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ನಾವು ಯಾರಿಗಾದ್ರೂ ಇಷ್ಟಪಟ್ಟು ಏನಾದ್ರೂ ಗಿಫ್ಟ್ ಕೊಟ್ಟು ಅದು ಅವ್ರಿಗೆ ಏನಾದ್ರೂ ಇಷ್ಟ ಆದಾಗ ನಮ್ಗೆ ಒಂಥರ ಖುಷಿ ಅಲ್ವಾ. ಮತ್ತೆ ನಾನು ಈ ಗಿಫ್ಟ್ ನ ಕಸ್ಟಮೈಸ್ ಮಾಡಿಸಿದ್ದು ಸಂಸ್ಕೃತಿ ಇವೆಂಟ್ಸ್ 26 ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ. ನಿಮ್ಗೂ ಏನಾದ್ರೂ ಬೇಕಿದ್ರೆ ಇದೇ ತರ ಕಸ್ಟಮೈಸ್ ಗಿಫ್ಟ್ ಗಳು ಮತ್ತೆ ರಿಟರ್ನ್ ಗಿಫ್ಟ್ ಗಳು ಏನಾದ್ರೂ ಬೇಕಿದ್ರೆ ಅವರಿಗೆ ಇವಾಗ್ಲೇನೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಾನು ಅವರನ್ನ ಕೆಳಗಡೆ ಟ್ಯಾಗ್ ಕೂಡ ಮಾಡಿರ್ತೀನಿ, ಇವಾಗಲೇ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಬರ್ತ್ಡೇ ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಆಯ್ತು. ಎಲ್ಲರೂ ಕೂಡ ಖುಷಿಯಾಗಿದ್ರು. ಇಷ್ಟ ಇವತ್ತಿನ ನಮ್ಮ ದಿನ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.